ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಪಾಠ 4 ಕಂದ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಮೊದಲನೇದಾಗಿ ಪದಗಳ ಅರ್ಥ. ಕುಡಿ ಅಂದರೆ ಚಿಗುರು, ಅಲಗು ಅಂದರೆ ಕತ್ತಿಯ ಅಂಚು, ಎಸಳು ಅಂದರೆ ಹೂವಿನ ದಳ, ಕಿರಿಕಿರಿ ಅಂದರೆ ಕಾಟ, ಬಂಗಾರ ಅಂದರೆ ಚಿನ್ನ, ಚಂಜೀಯ ಅಂದರೆ ಸಂಜೆಯ, ಹಳ್ಳಿ ಭಾಷೆಯಲ್ಲಿ ಚಂಜೀಯ ಅಂತ ಹೇಳ್ತಾರೆ ಮಕ್ಕಳ. ನೆಕ್ಸ್ಟು ಟಿಪ್ಪಣಿ. ಬೀಸಣಿಗೆ ಅಂದರೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ. ಹವಳ ಅಂದರೆ ಒಂದು ಜಾತಿಯ ಕೆಂಪು ಮಣಿ, ನವರತ್ನಗಳಲ್ಲಿ ಒಂದು. ನವರತ್ನಗಳು ಅಂತಂದರೆ ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಕ, ವೈಡೂರ್ಯ, ಮುತ್ತು, ಹವಳ. ನೆಕ್ಸ್ಟು ಅಭ್ಯಾಸ ನೋಡೋಣ ಮಕ್ಕಳ. ಇದರಲ್ಲಿ ಆ ಅಂದರೆ ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. ಮೊದಲನೇದು, ಅಳುವ ಕಂದನ ತುಟಿಯು ಡ್ಯಾಶ್. ಪದ್ಯದಲ್ಲಿ ಏನು ಕೊಟ್ಟಿದ್ದಾರೆ? ಹವಳದ ಕುಡಿಹಂಗ. ಎರಡನೇದು, ಆಡಿಬಾ ನನಕಂದ ಡ್ಯಾಶ್, ಅಂಗಾಲ ತೊಳೆದೇನ. ಮೂರನೇದು, ಕೂಸು ಇದ್ದ ಮನಿಗೆ ಡ್ಯಾಶ್, ಉತ್ತರ ಬೀಸಣಿಗೆ ಯಾತಕ. ನಾಲ್ಕನೇದು, ಕಂದಾನ ಕಿರಿಕಿರಿ ಡ್ಯಾಶ್, ಇಂದೇನು ಹೇಳಲಿ. ಮುಂದೆ ನೋಡೋಣ ಮಕ್ಕಳ. ಆಮೇಲೆ ನೋಡೋಣ. ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ. ಮೊದಲನೇ ಪ್ರಶ್ನೆ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳ, ಯಾಕಂದರೆ ಇಲ್ಲಿ ತುಂಬ ಕಡಿಮೆ ಜಾಗ ಕೊಟ್ಟಿದ್ದಾರೆ, ಇಲ್ಲೇ ಬರೀಬೇಕಾಗಿರೋದ್ರಿಂದ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದು ಉತ್ತರ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಉತ್ತರ ಅಂತ ಬರ್ಕೊಂಡು ಇಲ್ಲಿಂದ ಉತ್ತರ ಸ್ಟಾರ್ಟ್ ಮಾಡಿ ಬರೆಯೋದಕ್ಕೆ. ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಕಾಣಿಸ್ತಾ ಇದೆ ಮಕ್ಕಳ ನಿಮಗೆ? ಎರಡನೇ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ಮೂರನೇ ಪ್ರಶ್ನೆ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ. ನಾಲ್ಕನೇ ಪ್ರಶ್ನೆ, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ, ಮಗು ಸಂಜೆಯ ಚಂದ್ರಮ್ಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಈಗ ಈ ಮೇನ್ ನೋಡೋಣ ಮಕ್ಕಳ. 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ, ಏಕೆ? ಉತ್ತರ, ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. ಎರಡನೇ ಪ್ರಶ್ನೆ ಮಕ್ಕಳ, ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ ನೋಡೋಣ. ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ನೆಕ್ಸ್ಟು ಸಾಮರ್ಥ್ಯಾಧಾರಿತ ಚಟುವಟಿಕೆ ಮಕ್ಕಳ. ಆ ಮೇನ್ ನೋಡೋಣ. ತಪ್ಪುಗಳನ್ನು ಸರಿಪಡಿಸಿ ಬರೆ. ಇಲ್ಲಿ ಅವರು ಕೆಲವೊಂದು ಅಕ್ಷರಗಳನ್ನ ತಪ್ಪಾಗಿ ಕೊಟ್ಟಿರ್ತಾರೆ, ನಾವು ಸರಿ ಮಾಡಿ ಇಲ್ಲಿ ಖಾಲಿ ಇರೋವಂಥ ಜಾಗದಲ್ಲಿ ಬರೀಬೇಕು ಮಕ್ಕಳ. ಮೊದಲನೇದಾಗಿ, ಬೀಸಣಿಗೆ ಗಾಳಿ ಸುಳಿದವ ಅಂತ ಕೊಟ್ಟಿದ್ದಾರೆ. ಇದನ್ನೇನು ಕರೆಕ್ಷನ್ ಮಾಡಬೇಕು? ಇಲ್ಲಿ ಸುಳಿದಾವ ಅಂತ ಮಾಡಬೇಕು. ಇಲ್ಲಿ ಬರೆದಿದ್ದೀನಿ ನೋಡಿ, ಬೀಸಣಿಗೆ ಗಾಳಿ ಸುಳಿದಾವ, ದಾಗೆ ದೀರ್ಘ ಕೊಡಬೇಕು ಮಕ್ಕಳ ಇಲ್ಲಿ. ಎರಡನೇದು, ಕುಡಿ ಹುಬು ಬೇವಿನ ಹೆಸಳಂಗ, ಇಲ್ಲಿ ಬಾಗೆ ಬಾವತ್ ಕೊಡಬೇಕು.
ಇಲ್ಲಿ ಬರೆದಿದೆ ನೋಡಿ. ಕುಡಿ ಹುಬ್ಬು, ಬಾಗಿ ಬಾವತ್ ಕೊಟ್ಕೊಂಡು ಬರೀಬೇಕು. ಕುಡಿ ಹುಬ್ಬು ಬೇವಿನ ಎಸಳಂಗ. ಮೂರನೇದು ಚಂದಮನ ತಂದು ನಿಲ್ಲಿಸೆಂದ. ಇಲ್ಲಿ ಚಂದ್ರಮನ, ಇಲ್ಲಿ ರಾವತ್ತು ಕೊಡಬೇಕು, ದಾಗೆ ದೀರ್ಘ ಕೊಡಬೇಕು. ದ ಪ್ಲಸ್ ಆ ದ ಅಂತ ಬರೀಬೇಕು. ಚಂದ್ರಮನ ತಂದು ನಿಲ್ಲಿಸೆಂದ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟು ಆಮೇಲೆ ನೋಡೋಣ. ಈ ಸಾಲುಗಳನ್ನು ನಕಲು ಮಾಡು. ಅಂದರೆ ಇಲ್ಲೇನು ಅವರು ಲೈನ್ ಕೊಟ್ಟಿದ್ದಾರೆ ಆ ಲೈನ್ನ ಇಲ್ಲಿ ಅದನ್ನು ಕಾಪಿ ಮಾಡಿ ಥರ, ಕಾಪಿ ರೈಟಿಂಗ್ ಥರ ಬರ್ಕೋಬೇಕು ಮಕ್ಕಳ. ಇಲ್ಲಿ ನಾನು ಒಂದೇ ಲೈನಲ್ಲಿ ಬರೆದಿದ್ದೀನಿ. ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ಮೇಲೆ 2 ಲೈನ್ ಬರೀತಿರಲ್ವ, ಆ ಥರ ಇಲ್ಲಿ ಇನ್ನೊಂದು ಲೈನ್ ಹಾಕ್ಕೊಂಡು 2 ಲೈನ್ ಬುಕ್ಕಲ್ಲಿ ಯಾವ ಥರ ಬರೀತಿರೋ ಅದೇ ಥರ ಇದನ್ನು ಕಾಪಿ ಮಾಡ್ಕೋಬೇಕು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಸೇಮ್ ಅದನ್ನೇ ಕಾಪಿ ಮಾಡಿದ್ದೀನಿ ಇಲ್ಲಿ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ನೀವು ಇದೇ ಥರ ಬರ್ಕೊಳ್ಳಿ. ಕುಡಿ ಹುಬ್ಬು ಬೇವಿನ ಹೆಸಳಂಗ. ಕುಡಿ ಹುಬ್ಬು ಬೇವಿನ ಹೆಸಳಂಗೆ. ಕುಡಿ ಹುಬ್ಬು ಬೇವಿನ ಹೆಸಳಂಗೆ. ಈ ಮೇನು. ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ಪದ್ಯದಲ್ಲಿ ಬಂದಿರುವಂಥ ಒತ್ತಕ್ಷರಗಳನ್ನ ಬರಿಬೇಕು ಮಕ್ಕಳ. ಮೊದಲನೇದು ಕಂದಯ್ಯ, ಇದರಲ್ಲಿ ಒತ್ತಕ್ಷರ ಯಾಗೆ ಯಾವತ್ತಿರೋದು. ಎರಡನೇದು ತಕ್ಕೊಂಡು, ಕೋಗೆ ಕಾವತ್ತು ಕೊಟ್ಟಿರೋದು. ಮೂರನೇದು ಕುಡಿ ಹುಬ್ಬು, ಬೂಗೆ ಬಾವತ್ತು ಕೊಟ್ಟಿರೋದು. ನಾಲ್ಕನೇದು ಕಣ್ಣೋಟ, ನೋಗೆ ನಾವತ್ತು ಕೊಟ್ಟಿರೋದು. ಐದನೇದು ಹೊಳೆದಂಗ, ದಾಗೆ ಹಾವತ್ತು ಕೊಟ್ಟಿರೋದು. ಆರನೇದು ಚಂದ್ರಮ್ಮ, ದಾಗೆ ರಾವತ್ತು ಕೊಟ್ಟಿರೋದು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟು ಭಾಷಾಭ್ಯಾಸ. ಇದರಲ್ಲಿ ಆಮೇಲೆ ನೋಡೋಣ. ಊಹಿಸಿ ಬರೆ, ಅಂದರೆ ಊಹೆ ಮಾಡಿ ಬರಿಬೇಕು. ಮಗು ಏಕೆ ನಗುತ್ತಿರಬಹುದು. ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬಹುದು ಅಲ್ವಾ. ಊಹೆ ನಾವು ಯಾವ ಥರ ಬೇಕಾದ್ರೂ ಊಹೆ ಮಾಡಿಕೊಂಡು ಬರಿಬೋದು. ನೆಕ್ಸ್ಟು ಭಾಷಾ ಚಟುವಟಿಕೆ. ಇದರಲ್ಲಿ ಆಮೇಲೆ ನೋಡೋಣ. ಸಮಾನಾರ್ಥಕ ಪದಗಳನ್ನು ಬರೆ. ಸಮಾನಾರ್ಥಕ ಪದ ಅಂತಂದರೆ ಮೀನಿಂಗ್ ಒಂದೇ ಇರುತ್ತೆ, ಪದಗಳು ಬೇರೆ ಬೇರೆ ಇರುತ್ತೆ ಮಕ್ಕಳ. ಮೊದಲನೇದು ನೋಡೋಣ. ಬಂಗಾರ ಅಂದರೆ ಚಿನ್ನ ಅಂತಲೂ ಆಗುತ್ತೆ, ಸ್ವರ್ಣ ಅಂತಲೂ ಆಗುತ್ತೆ. ಕೂಸು ಅಂದರೆ ಕಂದ ಅಂತನಾದರೂ ಆಗುತ್ತೆ, ಮಗು ಅಂತನಾದರೂ ಆಗುತ್ತೆ. ಎರಡೂ ಅರ್ಥ ಸೇಮ್ ಬರುತ್ತೆ ಮಕ್ಕಳ. ಮೂರನೇದು ತಾಯಿ, ಅಮ್ಮ ಅಥವಾ ಮಾತೆ ಅಂತಲೂ ನಾವು ಕರಿತೀವಿ. ಆಮೇಲೆ ನೋಡೋಣ. ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. ಅಡಿಗೆರೆ ಅಂದರೆ ಈ ಪದದ ಕೆಳಗಡೆ ಇಲ್ಲಿ ಗೆರೆ ಎಳೆದಿದ್ದಾರೆ, ಇದು ಅಡಿಗೆರೆ. ಗ್ರಾಂಥಿಕ ರೂಪ ಅಂದರೆ ಇಲ್ಲಿ ಆಡು ಭಾಷೆಯಲ್ಲಿ ಮನೆಗೆ ಅಂತ ಬರೆದಿದ್ದಾರೆ. ಗ್ರಾಂಥಿಕ ರೂಪ ಅಂತಂದರೆ ಮನೆಗೆ ಅಂತ ನಾವು ಚೇಂಜ್ ಮಾಡಬೇಕು ಅದನ್ನು. ಮೊದಲನೇ ನೋಡೋಣ ಮಕ್ಕಳ. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ. ಈ ಮನೆಗೆ ಅಂತಿರೋದು ಮನೆಗೆ ಅಂತ ಬರಿಬೇಕು. ಎರಡನೇದು ಬಂಗಾರ ಮಾರಿ ತೊಳೆದೇನ. ಮಾರಿ ಅನ್ನೋದಿಲ್ಲಿ ಮುಖ ಅಂತ ಬರಿಬೇಕು. ಮೂರನೇದು ಬೀಸಣಿಗೆ ಗಾಳಿ ಸುಳಿದಾವ. ಸುಳಿದಾವ ಅಂತ ಅಂಡರ್ಲೈನ್ ಮಾಡಿದರೆ ಇಲ್ಲಿ ಹರಿದಾಡು ಅಂತ ಬರಿಬೇಕು. ಚಂಜೀಯ ಚಂದ್ರಮನ ನಿಲ್ಲಿಸೆಂದ. ಚಂಜೀಯ ಅಂತಂದರೆ ಸಂಜೆಯ. ನೆಕ್ಸ್ಟು ಇಮೇಲ್ ನೋಡೋಣ ಮಕ್ಕಳ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ ಅಂದರೆ ಎಕ್ಸಾಂಪಲ್. ಹೊಳೆದಂಗ. ಹೊಳೆದಂಗ ಅಂದರೆ ಹೊಳೆದ ಹಾಗೆ. ಕುಡಿಹಂಗ, ಕುಡಿಯ ಹಾಗೆ. ಎಸಳ್ಹಂಗ, ಎಸಳ ಹಾಗೆ. ನೆನೆದಂಗ, ನೆನೆದ ಹಾಗೆ. ಬಂದ್ಹಂಗ, ಬಂದ ಹಾಗೆ. ಕುಳಿತಂಗ, ಕುಳಿತ ಹಾಗೆ. ಅರ್ಥ ಆಯ್ತಾ ಮಕ್ಕಳ? ಚಟುವಟಿಕೆ ನೋಡೋಣ. ಈ ಪದ್ಯವನ್ನು ಕಲಿತು ಹಾಡು. ಇಂತಹ ಜನಪದ ಹಾಡುಗಳನ್ನು ಸಂಗ್ರಹಿಸು. ಈ ಥರ ಇನ್ನೂ ಬೇಕಾದಷ್ಟು ನಿಮಗೆ ಪದ್ಯಗಳು ಸಿಗುತ್ತೆ ಮಕ್ಕಳ. ಅದನ್ನು ನೀವು ಓದಬೇಕು ಮತ್ತು ಜನಪದ ಹಾಡುಗಳನ್ನ ಕಲಿಬೇಕು.
ಮಕ್ಕಳ ಈ ಪದ್ಯದಲ್ಲಿ ಬಂದಿರುವಂಥ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಭಾಷಾ ಚಟುವಟಿಕೆ ಎಲ್ಲವನ್ನು ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಹಂಚ್ಕೊಳ್ಳಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್.